ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಬಂದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕ್ಕೂ ಒಳ್ಳೆಯದು ಆ ಥರ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ಆ್ಯಪಲ್ ಕೀರ್. ಒಂದು ಆ್ಯಪಲ್ ಹಣ್ಣಿಂದ ನಾನು ಇಷ್ಟು ಕೀರನ್ನು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಒಂದು ಲೈಕ್ ಕೂಡ ಮಾಡಿ. ನೋಡಿ, ಇಲ್ಲಿ ಆ್ಯಪಲ್ ಕೀರ್ ಮಾಡಲಿಕ್ಕೆ ನಾನೀಗ ಮೊದಲೇದಾಗಿ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ಈಗ ತುಪ್ಪ ಕಾಯಿಲಿ. ನೋಡಿ, ಇಲ್ಲಿ ತುಪ್ಪ ಕಾದಿದೆ ಫ್ರೆಂಡ್ಸ್ ಆಲ್ರೆಡಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತೇನೆ, ಮತ್ತೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿನ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಕೆಂಪಾಗೋ ಥರ ಎಣ್ಣೆಯಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ನಮಗೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಇಲ್ಲಿ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಜಾಸ್ತಿ ಯೂಸ್ ಮಾಡೋರು ತಿನ್ನುವವರು ಇದ್ದರೆ ಹಾಕ್ಕೋಬೋದು. ನಿಮಗೆ ಹೇಗೆ ಇದಾಗುತ್ತೆ ನೋಡಿ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು. ನಾನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಇಲ್ಲಿ ಒಣ ದ್ರಾಕ್ಷಿ ಹಾಕೋತೇನೆ. ಒಣ ದ್ರಾಕ್ಷಿ ಉಬ್ಬುವರೆಗೆ ನಾವು ಇಲ್ಲಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು ನಮಗೆ. ನೋಡಿ, ಇಲ್ಲೆಲ್ಲ ದ್ರಾಕ್ಷಿ ಉಬ್ಬಿದ್ದು ಅಲ್ಲ, ಇಷ್ಟಾದರೆ ಸಾಕು. ಈಗ ನಾನು ಇದನ್ನು ತಗೊಂಡ್ಬಿಡ್ತೇನೆ. ನೋಡಿ, ಎಲ್ಲವನ್ನು ತುಪ್ಪ ಬಿಟ್ಟು ತಗೊಂಡ್ಬಿಡ್ತೇನೆ. ಈ ಥರ ಬೌಲಿಗೆಲ್ಲ ಹಾಕೊಂಡ್ಬಿಡ್ತೇನೆ. ನೋಡಿ, ಇದೇ ತುಪ್ಪಕ್ಕೆ ನಾನೀಗ ಇಲ್ಲಿ ತುರಿದಿಟ್ಟಿರೋ ಅಂಥದ್ದು ಮೇಲ್ಗಡೆ ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ ಆ್ಯಪಲ್. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ನಾನು ಆ್ಯಪಲ್ ಸಿಪ್ಪೆ ತೆಗಿಬೇಕಾಗತ್ತೆ ಮೇಲ್ಗಡೆದು. ಮತ್ತು ಸಿಪ್ಪೆ ತೆಗೆದು ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ ಇದು. ಅದಕ್ಕಾಗಿ ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ತುಪ್ಪದಲ್ಲಿ ಹೀಗೆ ಫ್ರೈ ಮಾಡೋಣ. ತುಪ್ಪ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕ್ಕೋಬೋದು, ಇನ್ನೊಂದು ಸ್ಪೂನ್ನಷ್ಟು ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಸಾಕು. ಇಷ್ಟೇ 2 ಸ್ಪೂನು. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಒಂದು 2 ರಿಂದ 3 ನಿಮಿಷ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೀರೆದು, ಮಸ್ತಾಗಿರುತ್ತೆ. ಯಾರಾದರೂ ಕೂಡಲೇ ಮನೆಗೆ ಬಂದ ಟೈಮಲ್ಲಿ ಈ ಥರ ನಾವು ಕೀರ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಈಗ 3 ನಿಮಿಷ ಆಗಿದೆ. ನಾನು ಇದಕ್ಕೆ ಏನು ಮಾಡ್ತೀನಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 1 ಆ್ಯಪಲ್ಗೆ 1 ಕಪ್ಪು ಸಕ್ಕರೆ. ಇದಕ್ಕೆ ನಾನೀಗ ಅರ್ಧ ಕಪ್ಪು ಸಕ್ಕರೆ ಮಾತ್ರ ಹಾಕೋತೀನಿ. ಅರ್ಧ ಕಪ್ಪು ಉಳಿಸ್ಕೊಂಡಿದ್ದೇನೆ. ನೋಡಿ, ಈಗ ಇದು ಸಕ್ಕರೆ ಕರಗಿದ್ರೆ ಸಾಕು ನಮಗೆ. ಇಲ್ಲಿ ಪಾಕ ಆಗುವಂಥ ಅವಶ್ಯಕತೆ ಇಲ್ಲ, ಒಂದೆಳೆ ಪಾಕ ಬರುವಂಥ ಅವಶ್ಯಕತೆ ನಮಗಿಲ್ಲ. ಇದು ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿಸ್ಕೊಂಡ್ರೆ ಇಷ್ಟು ನಮಗೆ ಸಾಕು. ಇಲ್ಲಿ ನೋಡಿ ಫ್ರೆಂಡ್ಸ, ಈಗ ಇದು ಸಕ್ಕರೆ ಎಲ್ಲ ಕರಿತು. ನೋಡಿ, ಈಗ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ನಿಮಗೆ. ಈಗ ಸಕ್ಕರೆ ಎಲ್ಲ ಕರಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಇದನ್ನು ಹೀಗೆ ಸೈಡಿಗೆ ಎತ್ತಿಟ್ಬಿಡ್ತೀನಿ. ನೋಡಿ, ನಾನು ಈ ಆ್ಯಪಲನ್ನು ಸೈಡಿಗೆ ಎತ್ತಿಟ್ಟಿದ್ದೇನೆ. ಈಗ ಇದಕ್ಕೆ ನಾನು ಅರ್ಧ ಲೀಟ್ರು ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಲೀಟ್ರ್ ಹಾಲು ಕೂಡ ಹಾಕಿದ್ದೆ. ಈಗ ಹಾಲಿದು ಚೆನ್ನಾಗಿ ಕುದಿ ಬರಬೇಕು. ನಮಗೆ ಫುಲ್ಲು ಉಕ್ಕು ಬರೋ ಥರ ಕುದಿ ಬರಬೇಕು. ಕುದಿ ಬರೋಲಿ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ ಎಲ್ಲ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಹಾಲು ಕುದೀತಾ ಇದೆ. ಈ ಥರ ಕುದಿಯುವಾಗ ನಾವೇನು ಮಾಡಬೇಕಂದ್ರೆ, ಈಗ ನೋಡಿ ಎಷ್ಟು ಉಕ್ಕು ಬತ್ತು. ಈಗ ಅರ್ಧ ಬೌಲ್ ಸಕ್ಕರೆ ಉಳಿದಿತ್ತಲ್ಲ ಆವಾಗಲೇ ಆ್ಯಪಲ್ಗೆ ಹಾಕಿದ್ದು, ಅದನ್ನು ಇಲ್ಲಿ ಹಾಕ್ತೀನಿ. ನೋಡಿ, ಈಗ ಇದನ್ನು ಕೂಡ
ಕರಗಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಈ ಥರ ನಾವಿಲ್ಲಿ ಕರಗಿಸ್ಕೋಬೇಕಾಗತ್ತೆ. ಇಲ್ಲಿ ನೀವು ಈ ಟೈಮಲ್ಲಿ ಕೇಸರಿ ಇದ್ದರೆ ಹಾಕೊಳ್ಳಿ. ನನ್ನ ಹತ್ರ ಕೇಸರಿ ಇಲ್ಲ, ಕೇಸರಿ ಹಾಕಬೇಕು, ಚೆನ್ನಾಗಿರುತ್ತೆ. ಕೇಸರಿ ಇಲ್ಲದ ಕಾರಣ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನೋಡಿ, ಇದನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಫ್ರೂಟ್ಸ್ದು ಪೌಡ್ರು. ನಾವು ಫ್ರೂಟ್ಸ್ ಎಲ್ಲ ಮಾಡ್ತೀವಿ ನೋಡಿ, ಫ್ರೂಟ್ ಸಲಾಡು, ಅದಕ್ಕೆ ಕಸ್ಟರ್ಡ್ ಪೌಡರ್ ಅಂಥೇಳಿ ಯೂಸ್ ಮಾಡ್ತೀವಲ್ಲ, ಕಸ್ಟರ್ಡ್ ಪೌಡರನ್ನು ಒಂದು ಅರ್ಧ ಈ ಸ್ಪೂನಿಂದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ತೊಗೊಂಡಿದ್ದೇನೆ ಇಲ್ಲಿ ನಾನು ಫ್ರೂಟ್ಸ್ ಕಸ್ಟರ್ಡ್ ಪೌಡರ್ನ. ನಾನಿಲ್ಲಿ ಇಲ್ಲಂಥೇಳಿ ಕೇಸರಿ ಇಲ್ಲಂಥೇಳಿ ಇದನ್ನು ಹಾಕ್ತಾಯಿದ್ದೀನಿ. ಈಗ ಫ್ರೂಟ್ಸ್ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿರೋದು ಹಾಕ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ, ತುಂಬ ಹಾಕ್ಲಿಕ್ಕೆ ಹೋಗ್ಬಿಡಿ, ಮತ್ತು ತುಂಬ ಗಟ್ಟಿಯಾಗಿಬಿಡುತ್ತೆ. ಇಲ್ಲಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿರೋದಷ್ಟೇ ನೋಡಿ. ಈಗ ಸಕ್ಕರೆ ಕೂಡ ಕರಗಿದೆ ಚೆನ್ನಾಗಿ. ಈ ಟೈಮಲ್ಲಿ ಮತ್ತೆ ಏನು ಹಾಕಬೇಕಪ್ಪ ಅಂದರೆ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಹುಡಿನ ಕೂಡ ಇಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ಏಲಕ್ಕಿ ಹುಡಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ. ಒಂದು 1/4 ಟೀ ಸ್ಪೂನ್ನಷ್ಟು ಏಲಕ್ಕಿ ಹುಡಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೀರು, ಇದು ಮಸ್ತಾಗಿರುತ್ತೆ ಆ್ಯಪಲ್ ಕೀರು ನೋಡಿ. ಈಗ ಸಕ್ಕರೆ ಕೂಡ ಎಲ್ಲ ಕರಗಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆಯಲ್ಲ. ಈಗ ಏನು ಮಾಡೋದು, ಇದನ್ನು ಆಫ್ ಮಾಡಿಬಿಡ್ತೀನಿ. ಸಕ್ಕರೆ ಎಲ್ಲ ಕರಗಿದೆ. ಇದು ತಣ್ಣಗಾಗಬೇಕು ನಮ್ಗೆ, ಮಿನಿಮಮ್ 10ರಿಂದ 15 ನಿಮಿಷ ಹೀಗೆ ಬಿಟ್ಟುಬಿಡ್ಬೇಕಿದು. ಇದು ತಣ್ಣಗಾದ್ಮೇಲೆ ಆ್ಯಪಲ್ ನಾವು ಸೇರಿಸಿದ ಮೇಲೆ ಹಾಲು ಒಡಿತದಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಹಾಲು ಆರಿರ್ಬೇಕೀಗ ಚೆನ್ನಾಗಿ. ಆರಿದ ನಂತರನೇ ನಾವು ಆ್ಯಪಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಆ್ಯಪಲಲ್ಲಿ ಹುಳಿ ಇರೋದ್ರಿಂದ ಸ್ವಲ್ಪ ಹುಳಿ ಇರುತ್ತಲ್ಲ, ಬೇಗನೆ ಹೊಡೆದ್ಬಿಡುತ್ತೆ ನೋಡಿ. ಇದು ಕೂಡ ಸ್ವಲ್ಪ ಆರಿದೆ. ಈಗ ಆ್ಯಪಲನ್ನು ನಾನು ಇದನ್ನು ಇನ್ನೂ ಬಿಡ್ತೇನೆ, ಇದನ್ನು ಕೂಡ ಹಾಗೆ ಬಿಟ್ಟುಬಿಡ್ತೇನೆ. 10ರಿಂದ 15 ನಿಮಿಷ ಆರಲಿ, ಮತ್ತೆ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಲು ಕೂಡ ತಣ್ಣಗಾಗಿದೆ, ಎಷ್ಟು ಚೆನ್ನಾಗಿ ಹಾಲು ಕೂಡ ನೋಡಿ ಎಷ್ಟು. ಈಗ ಇಲ್ಲಿ ಈ ಆ್ಯಪಲ್ ಕೂಡ ತಣ್ಣಗಾಗಿದೆ, ಇದಕ್ಕೆ ಸರ್ವ್ ಮಾಡಿಬಿಡ್ತೇನೆ. ಹಾಕಿಬಿಡ್ತೇನೆ ನೋಡಿ. ಎಲ್ಲ ಇದಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ತಿರುಗಿಸ್ಕೋಬೇಕು ನೋಡಿ. ಈ ಥರ ಏಲಕ್ಕಿ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಮತ್ತು ಕಸ್ಟರ್ಡ್ ಪೌಡರ್ ಕೂಡ ಹಾಕಿದ್ದೀವಲ್ಲ, ಅದಕ್ಕಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ. ಈಗ ಇಲ್ಲಿ ನಾನು ಫ್ರೈ ಮಾಡಿಟ್ಟಿರೋಂಥ ಫ್ರೂಟ್ಸನ್ನು ಇದಕ್ಕೆ ಎಲ್ಲವನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿ. ಈಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಮಸ್ತಾಗಿ ಬರುತ್ತೆ. ಈಗ ನೋಡಿ ಕೀರು, ಆ್ಯಪಲ್ ಕೀರು ನೋಡಿ ಎಷ್ಟು ಚೆಂದ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ. ನಿಮಗೆ ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಆ್ಯಪಲ್ ಕೀರು ಹೇಗೆ ಬಂದಿದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ಆ್ಯಪಲ್ ಕೀರು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ ಆ್ಯಪಲ್ ಕೀರು ಹೇಗೆ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡಿದ್ದೀವಿ ನಾವು, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ.